ರಮೇಶ್ ಜಿಗಜಿಣಗಿ ಸಾಹೇಬ್ರು ಎಲ್ಲ ಜನರ ಮನದಲ್ಲಿ ಕೂಡ ಇದ್ದಾರೆ. ಈ ಬಾರಿ ಕೂಡ ಒಂದು ದೊಡ್ಡ ಒಂದು ಸಂಖ್ಯೆಯಲ್ಲಿ ಎತ್ಕೊಂಡು ಬರ್ತಾರೆ. ಕಾರಣ ಗ್ರೌಂಡ್ ನಲ್ಲಿ ಕೆಲಸ ಮಾಡುವಾಗ ಬೆಂಗಳೂರು ಕೂಡ ಹೋಗಲ್ಲ, ಡೆಲ್ಲಿ ಹೋಗಲ್ಲ, ಇಲ್ಲಿಯೇ ಜಾಸ್ತಿ ಬಿಜಾಪುರದಲ್ಲಿ ಲೋಕಲ್ ಪಾಲಿಟಿಕ್ಸ್ ಮಾಡುವ ಒಂದು ಅಭ್ಯರ್ಥಿ ಅವರು. ಎಲ್ಲಾ ಮನೆಯಲ್ಲಿ ಕೂಡ ಗೊತ್ತು. ಸೊ ಇದು ಒಂದು ಬಹಳ ಡಿಫ್ರೆಂಟ್ ಎಲೆಕ್ಷನ್. ಎಷ್ಟು ಅಪೋಸಿಷನ್ ನಲ್ಲಿ ಅವ್ರು ಎಷ್ಟು ಪ್ರಯತ್ನ ಮಾಡಿದಾರನ್ನ ಕೂಡ ಬಿಜಾಪುರ ಕ್ಷೇತ್ರದಲ್ಲಿ 100% ಬಿಜೆಪಿ ಗೆದ್ಕೊಂಡು ಬರ್ತದೆ ಸರ್. ದೇಶದಲ್ಲಿ 400 ಪಾರ್ ಅಂತ ನೀವು ಹೇಳ್ತೀರಿ, ಅವ್ರು 200 ಪಾರ್ ಕೂಡ ಆಗಲ್ಲ ಅಂತ ಕಾಂಗ್ರೆಸ್ ಸರ್. ನಾವು ಇದುವರೆ ಏನೆಲ್ಲ ಹೇಳಿದೀವಿ ನಾವು ಅಚೀವ್ ಮಾಡಿ ತೋರಿಸಿದೀವಿ. 2014 ನಾವ್ ಏನ್ ಹೇಳಿದೀವಿ ಅದು ದಾಟಿ 10 ಸೀಟ್ ಬಂದು ತೋರಿಸಿದೀವಿ. ಅದಕ್ಕೆ ಫಸ್ಟ್ ಮುಗಿಸ್ಬಿಡ್ತೀವಿ ಅಣ್ಣ ಕ್ವೆಶ್ಚನ್. 283 ಬಂದಿದ್ವಿ. 2019 ನಲ್ಲಿ ಏನ್ ಹೇಳಿದೀವಿ, 2014 ಜನ ಎಷ್ಟು ನಮಗೆ ಎಂಪಿ ಕೊಟ್ಟಿದ್ದಾರೋ ಅದು ದಾಟಿ ಬರ್ತೀವಿ ಅಂತ ಹೇಳಿದೀವಿ. 303 ಬಂದಿದ್ವಿ. ಈ ಬಾರಿ ಪ್ರಧಾನ ಮಂತ್ರಿ ಅವರು ಎಲ್ಲಾರ ಜನಕ್ಕೂ ಕೂಡ ಹೇಳಿದ್ದಾರೆ, ತಾವು ಆಶೀರ್ವಾದ ಮಾಡಬೇಕು. ಬಿಜೆಪಿಗೆ 370 370 ಆಶೀರ್ವಾದ ಮಾಡಬೇಕು, NDA-ಗೂ 400 ಆಶೀರ್ವಾದ ಮಾಡಬೇಕು. ಈ 2 ಬಾರಿ ಕೂಡ ನಾವ್ ಏನು ಹೇಳಿದೀವಿ ಅದು ಮಾಡಿ ತೋರಿಸಿದೀವಿ. ಜನ ನಮ್ ಜೊತೆಗೆ ಆಶೀರ್ವಾದ ಮಾಡಿದ್ರು. ಈ ಬಾರಿ ಕೂಡ ಆಗ್ತದೆ. ತಾವು ಕಾಂಗ್ರೆಸ್ ಇತಿಹಾಸ ನೋಡಿ ಅಣ್ಣ, ಅವ್ರು ಹೇಳಿದ್ದು ಏನ್ ಮಾಡಿದ್ದಾರೆ. 2014 ಏನಾಯ್ತು, 19 ಏನಾಯ್ತು. ಸೊ 2024 ಕೂಡ ಅದೇ ತರ. ಅಣ್ಣ ಸ್ವಲ್ಪ ಸೌಂಡ್ ಆಗಿ ಹೇಳಿ ಅಣ್ಣ. ಅಣ್ಣ ಒಬ್ಬೊಬ್ಬರೇ ಬರ್ತೀನಿ ಅಣ್ಣ. ಸೌತ್ ಇಂಡಿಯಾ ಯಾವುದೇ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ. ಸುಮಾರು 152ಕ್ಕೆ 153 ಸೀಟ್ ಬರ್ತಾರೆ ಎಲ್ಲ ಸೇರಿ ಹೇಳ್ತಾರೆ. ಅಲ್ಲಿ 94 ಸೀಟು ಬಿಜೆಪಿ ಬರುತ್ತಿಲ್ಲ. ಸೌತ್ ಇಂಡಿಯಾ, ಸದರ್ನ್ ಇಂಡಿಯಾ ತಾವೇನು ತಿಳ್ಕೊಂಡು ಹೇಳ್ತಿರೋ, ವಿಂಧ್ಯ ಮೌಂಟೇನ್ ಕೆಳಗಡೆ ಇರುವುದು. ಸೊ 160 ಸೀಟ್ ಇದೆ ಅಣ್ಣ, 160 ಇದೆ. ಇವತ್ತು ಪುದುಚೇರಿಯಲ್ಲಿ ನಾವು ಸರ್ಕಾರದಲ್ಲಿ ಇದೀವಿ. ಕೊಲ್ಯೂಷನ್ ಗವರ್ಮೆಂಟ್ ಇದೆ, ಅಲ್ಲಿ ನಾವಿದೀವಿ. ರಂಗಸ್ವಾಮಿ ಸಾಹೇಬ್ರು ಇದ್ದಾರೆ, ಬಿಜೆಪಿ ಸರ್ಕಾರದಲ್ಲಿ ಇದೆ, ಮಂತ್ರಿ ಇದ್ದಾರೆ. ತಾವು ಬಹಳ ಸೂಕ್ಷ್ಮವಾಗಿ ನೋಡಿ ಅಣ್ಣ. 2 ಫೇಸ್ ಎಲೆಕ್ಷನ್ ಆಯ್ತು. ಆಲ್ಮೋಸ್ಟ್ 190 ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಜನ ವೋಟಿಂಗ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ May 7th ನಲ್ಲಿ ರಿಮೈನಿಂಗ್ ಕಂಪ್ಲೀಟ್ ಮಾಡ್ತೀರಾ. ಸೊ ಗೋವಾದಲ್ಲಿ 2 MP ಇದೆ, 2 ಈ ಬಾರಿ ಬಿಜೆಪಿ ಬರ್ತದೆ. ಕರ್ನಾಟಕದಲ್ಲಿ ಯಾವಾಗೂ ಕೂಡ ಜನ ಮೋದಿಜಿ ಅವರಿಗೂ 2014-19 ಯಾವಾಗಲೂ ತುಂಬಾ ಪ್ರೀತಿ ತೋರಿಸಿದ್ದಾರೆ. ಈ ಬಾರಿ ತೋರಿಸ್ತಾರೆ. ತೆಲಂಗಾಣದಲ್ಲಿ ಬಿಜೆಪಿ ನಂಬರ್ 1 ಪಾರ್ಟಿಯಾಗಿ ಬರುತ್ತದೆ. ತಮಿಳುನಾಡಿನಲ್ಲಿ ಡಬಲ್ ಡಿಜಿಟ್ ಲೆಕ್ಕದಲ್ಲಿ NDA ಈ ಬಾರಿ MP ಪಾರ್ಲಿಮೆಂಟ್ ಕಳಿಸ್ತದೆ. ಕೇರಳದಲ್ಲಿ ಇದಾಗ್ತದೆ. ಆಂಧ್ರದಲ್ಲಿ ಒಂದು ಕೊಲ್ಯೂಷನ್ ಅಲ್ಲಿ ಇದೀವಿ. ಚಂದ್ರಬಾಬು ನಾಯ್ಡು ಅವರು, ಪವನ್ ಕಲ್ಯಾಣ್ ಅವರು ಬಿಜೆಪಿಯಲ್ಲಿ ಇದೆ. ಸೊ ಈ ಬಾರಿ ಜೂನ್ 4ನೇ ತಾರೀಕು ರಿಸಲ್ಟ್ ಬಂದ ಮೇಲೆ ಕಾಂಗ್ರೆಸ್ ಅವರು ಯಾರೂ ಕೂಡ ಇನ್ನು ನಾರ್ತ್ ಸೌತ್ ಮಾತಾಡಲ್ಲ. ಅಷ್ಟು ದೊಡ್ಡ ಒಂದು ರಿಸಲ್ಟ್ ಬಿಜೆಪಿ NDA ಈ ಬಾರಿ ಬರ್ತದೆ. ತಾವದು ನೋಡ್ತೀರಾ. ಅದೇ ನಾನು ಹೇಳಿದ್ದೀನಿ ಅಲ್ವಾನ. ಅವರು ಕಾಂಗ್ರೆಸ್ ಅವರು ಹೇಳಿದ್ದು ಯಾವಾಗ ಅವರು ಮಾಡಿದಾರನ್ನ. ಇವತ್ತು ಕಾಂಗ್ರೆಸ್ ಅವರು ನಿಲ್ಲುವುದೇ 200 ಸೀಟ್ ನಲ್ಲಿ. ನೀವು ನೋಡಿ ಅಣ್ಣ ಮುಗಿಸ್ಬಿಡ್ತೇನೆ, 1 ನಿಮಿಷ ಇದೆಯಲ್ಲ. ಕಾಂಗ್ರೆಸ್ ಅವರು ನಿಲ್ಲುವುದೇ ಅಪ್ರಾಕ್ಸಿಮೇಟ್ಲಿ 200 ಸೀಟ್ಸ್. ಸೊ ಇಂಡಿಯಾದಲ್ಲಿ ಅರ್ಧ ಸೀಟ್ ನಲ್ಲಿ ಕೂಡ ಕಾಂಗ್ರೆಸ್ ನಿಲ್ಲುವುದು. 1885 ಒಂದು ಈ ಪಕ್ಷ ಶುರುವಾದ ಪಕ್ಷ. 1885 ಒನ್ ಆಫ್ ದಿ ಓಲ್ಡೆಸ್ಟ್ ಪೊಲಿಟಿಕಲ್ ಪಾರ್ಟಿ ಇನ್ ದ ವರ್ಲ್ಡ್. ಈ ಪ್ರಪಂಚದಲ್ಲಿ ಒಂದು ಪಕ್ಷ ಇಷ್ಟು ಓಲ್ಡ್ ಆಗಿದೆ ಅದು ಕಾಂಗ್ರೆಸ್ ಪಕ್ಷ. 1885 ಆ ಪಕ್ಷ ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ, ನಮ್ಮ ಡೆಮೋಕ್ರಸಿದಲ್ಲಿ ಅರ್ಧ ಸೀಟ್ ನಲ್ಲಿ ಕೂಡ ನಿಲ್ಲಿಕ್ಕೆ ಪರಿಸ್ಥಿತಿ ಇಲ್ಲ. ಈ ಪಕ್ಷ ಇವತ್ತು ಕಮೆಂಟ್ ಮಾಡ್ತಾ ಇದೆ, ಇವ್ರು ಇವತ್ತು ಬರ್ತಾರೆ, ಇವ್ರು ಅದು ಬರ್ತಾರೆ. ಜನ ಬಹಳ ಕ್ಲಿಯರ್ ಆಗಿದ್ದಾರೆ. ಮೋದಿಜಿ ಅವ್ರಿಗೆ ಆಶೀರ್ವಾದ ಕೊಡಬೇಕು, NDA-ಗೆ ಆಶೀರ್ವಾದ ಕೊಡಬೇಕು, 400ಕ್ಕೆ ಹೆಚ್ಚು MP ಕೊಡಬೇಕು ಅಂತ ಜನ ಬಹಳ ಕ್ಲಿಯರ್ ಆಗಿದ್ದಾರೆ. ಮೋದಿ ಅವರಿಗೆ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ, ಇಷ್ಟೆಲ್ಲ ಪ್ರಜ್ವಲ್ ರೇವಣ್ಣ ಕೇಸ್ ಅವರು ಕೂಡ ಮಾತಾಡ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಾರೆ. ಒಂದು ನಿಮಿಷನೇ, ನೀವ್ ನೋಡಿ, ನಮ್ಮ ಪಕ್ಷ ಪರವಾಗಿ ಯಾರು ಮಾತಾಡ್ಬೇಕೋ ಎಲ್ಲಾರು ಮಾತಾಡಿದ್ರಣ್ಣ. ಅಮಿತ್ ಶಾ ಜಿ ಸಾಹೇಬ್ರವರು ಬಹಳ ಕ್ಲಿಯರ್ ಆಗಿ, ಬಹಳ ಸ್ಪಷ್ಟವಾಗಿ ಮಾತಾಡಿದ್ರು. ಇಲ್ಲಿ ಪಕ್ಷ ಕಾಂಗ್ರೆಸ್ ಅವರು ಅಧಿಕಾರದಲ್ಲಿ ಇದ್ದಾರೆ. SIT ಅವರು ಮಾಡಿದ್ದಾರೆ. ಎಲ್ಲ ಆಫೀಸರ್ಸ್ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಯಾರು ಕಾಂಗ್ರೆಸ್ ಸರ್ಕಾರಕ್ಕೆ ಅಡ್ಡಪಡಿಸಿದಾರ, ಯಾರು ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಬೇಡ ಅಂತ ಹೇಳಿದಾರ, ಯಾರು ಕಾಂಗ್ರೆಸ್ ಸರ್ಕಾರಕ್ಕೆ ಇಂಟರ್ಪೋಲ್ಗೂ ರೆಡ್ ಕಾರ್ನರ್ ನೋಟಿಸ್ ಮಾಡಬೇಡ ಅಂತ ಯಾರು ಹೇಳಿದಾರ, ಯಾರು SIT ಕೆಲಸ ಮಾಡಬಾರದು ಯಾರು ಹೇಳಿದಾರ, ಯಾರು ಹೇಳಿಲ್ಲ. ಅದೇ ನಮ್ಮ ಅಮಿತ್ ಶಾ ಜಿ ಸಾಹೇಬರು ಹೇಳಿದ್ರು. ಇಲ್ಲಿ ಕಾಂಗ್ರೆಸ್ ಅವರು ಮಾಡಿ ತೋರಿಸಲಿ, ನಿಜವಾಗಿ ಅವರು ಆಕ್ಷನ್ ತಗೊಳ್ಬೇಕು, ಎವಿಡೆನ್ಸ್ ಇದೆ, ಪ್ರೂಫ್ ಇದೆ, ಕಾಂಗ್ರೆಸ್ ಅವರು ಮಾಡ್ಬೇಕು. ನಾವಿಲ್ಲಿ ಅಧಿಕಾರದಲ್ಲಿ ಎಲ್ಲಿ ಇಲ್ಲ. ಮೋದಿ ಅವರು ಮಾತಾಡ್ತಿಲ್ಲ ಅಂತ ರಾಹುಲ್ ಗಾಂಧಿ ಅವರು. ಕರೆಕ್ಟ್. ಒಂದು ನಿಮಿಷ ನೀವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಪಕ್ಷ ಪರವಾಗಿ ಅಫಿಷಿಯಲಿ ಏನ್ ಹೇಳ್ಬೇಕೋ ನಾವ್ ಹೇಳಿದೀವಿ. ಇವ್ರು ಏನ್ ಆಕ್ಷನ್ ತಗೊಳ್ಬೇಕೋ ತಗೊಳ್ಳಿ, ನಾವ್ ಹೇಳಿದೀವಿ.
ಇವ್ರ ಆಕ್ಷನ್ ತಗೊಳ್ತಾರ ನೀವ್ ಹೇಳ್ಬೇಕು. ಪ್ರಧಾನ ಮಂತ್ರಿಗೆ ಪತ್ರ ಬರಿತಾ ಇದ್ದಾರೆ, ಪತ್ರ ಪ್ರಧಾನ ಮಂತ್ರಿಗೆ ಬರಿಬೇಕು. ಇಂಟರ್ಪೋಲ್ ಎಲ್ಲಿ ಇದೆ, ಸಿಬಿಐ ಡೈರೆಕ್ಟರ್ ಬರಿಬೇಕು. ಇಲ್ಲಿರುವ ನಾನ್ ಕರ್ನಾಟಕದಲ್ಲಿ ಇದೇ ಸ್ಟೇಟ್ ನಲ್ಲಿ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದೀವಿ. ನಾವು ಮೊರೊಕೋದಲ್ಲಿ ಹೋಗಿ ಒಂದು ಅಕ್ಯೂಸ್ ಕರ್ಕೊಂಡು ಬಂದಿದೀವಿ, ಪನ್ನಂಜೆ ರಾಜ ಕರ್ಕೊಂಡು ಬಂದಿದ್ವಿ. ಯಾವ ತರ ಬಗ್ಗೆ ಬಂದಿದೀವಿ, ಇಲ್ಲಿ ಕೂತ್ಕೊಂಡು ಪ್ರಧಾನ ಮಂತ್ರಿಗೆ ಲೆಟರ್ ಬರೆದಿದೀವಿಯಾ? ಇಲ್ಲಿ ನಮ್ಮ ಸಿಐಡಿ ಡಿಪಾರ್ಟ್ಮೆಂಟ್ ಏನಿದೆ, ಇಲ್ಲಿ ಇಂಟರ್ಪೋಲ್ ನೋಡಲ್ ಡಿಪಾರ್ಟ್ಮೆಂಟ್, ಇವರು ಸಿಬಿಐ ಬರಿಬೇಕು ಡೈರೆಕ್ಟರ್ಗೂ. ಆಮೇಲೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಬೇಕು. ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿದ ಮೇಲೆ ಯಾವ ಏರ್ಪೋರ್ಟ್ ನಲ್ಲಿ ಕೂಡ ನಮಗೆ ಯಾವ ವ್ಯಕ್ತಿ ಬೇಕಾಗ್ತಾರೋ ಆ ವ್ಯಕ್ತಿ ಎನಿ ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಹತ್ತಲಿಕ್ಕೆ ಹೋಗುವಾಗ ಲಾಕ್ ಮಾಡ್ತಾರೆ. ಆಮೇಲೆ ಇಂಟಿಮೇಶನ್ ನಮಗ್ ಮಾಡ್ತಾರೆ, ನಾವು ಹೋಗಿ ಕರ್ಕೊಂಡು ಬರ್ಬೇಕು. ಇದು ಸಿಸ್ಟಮ್. ಇಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಇಂಡಿಯಾದಲ್ಲಿ ಕೂತ್ಕೊಂಡು ಪ್ರಧಾನ ಮಂತ್ರಿಗೆ ಲೆಟರ್ ಬರಿತಾ ಇದ್ದಾರೆ ಮುಖ್ಯಮಂತ್ರಿ ಅವರು. ಸೊ ಮುಖ್ಯಮಂತ್ರಿ ಅವರು ಬರೀ ರಾಜಕೀಯ, ಮುಖ್ಯಮಂತ್ರಿ ಅವರು ಡಿಜಿಪಿ ಕರೆದು ಹೇಳ್ಬೇಕು, ಏನಪ್ಪಾ ಪ್ರೊಸೀಜರು, ಏನಪ್ಪಾ ಪ್ರೊಸೀಜರು, ರೆಡ್ ಕಾರ್ನರ್ ನೋಟಿಸ್ ಯಾವ ತರ ಜಾರಿ ಮಾಡಬೇಕು. ಸಿಐಡಿ ಅವರು ಇಲ್ಲಿ ಇಂಟರ್ಪೋಲ್ ನೋಡಲ್ ಆಫೀಸರ್. ಇದೇ ಕರ್ನಾಟಕದಲ್ಲಿ ಇದಕ್ಕೆ ಮುಂಚೆ 2015ನಲ್ಲಿ ಫಸ್ಟ್ ಬಾರಿ ಒಂದು ಸ್ಟೇಟ್ ಗವರ್ಮೆಂಟ್ ಇಂಟರ್ಪೋಲ್ ಮೂಲಕ ಒಂದು ಅಕ್ಯೂಸ್ ಎತ್ಕೊಂಡು ಬಂದಿದ್ದಾರೆ. ಕರ್ನಾಟಕವೇ ಫಸ್ಟ್, ಇಂಡಿಯಾದಲ್ಲಿ ಯಾರು ಒಂದು ಸ್ಟೇಟ್ ಪೊಲೀಸ್ ಎತ್ಕೊಂಡು ಬಂದಿಲ್ಲ. ಅದು ಕರ್ನಾಟಕ ಹಿಸ್ಟ್ರಿ ಇದೆ. ಪ್ರತಾಪ್ ರೆಡ್ಡಿ ಸಾಹೇಬರೆಲ್ಲ ಇರುವಾಗ ಮಾಡಿಕೊಂಡು ಬಂದಿದ್ದಾರೆ. ಸೊ ಮುಖ್ಯಮಂತ್ರಿ ಅದು ಮಾಡ್ಬೇಕು, ಅದು ಬಿಟ್ಬಿಟ್ಟು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಪುನಃ ನಾನು ಹೇಳುವುದನ್ನ, ಇದು ಸಿಸ್ಟಮ್, ಇದು ಒಂದು ಪ್ರಾಸೆಸ್. ಇಂಟರ್ಪೋಲ್ ಇಂಟರ್ನ್ಯಾಷನಲ್ ಪೊಲೀಸ್ ಏಜೆನ್ಸಿ, ಇಂಡಿಯಾದಲ್ಲಿ ಸಿಬಿಐ ನೋಡಲ್ ಏಜೆನ್ಸಿ. ನಿಮಗೆ ಯಾವ ಅಕ್ಯೂಸ್ಡ್ ಬೇಕಾಗ್ತಾರೋ, ಯಾವ ಅಕ್ಯೂಸ್ಡ್ ತಕ್ಷಣ ನೀವು ಇಂಟರ್ನ್ಯಾಷನಲ್ ಲೆವೆಲ್ ದಲ್ಲಿ ಅರೆಸ್ಟ್ ಮಾಡಬೇಕು ನಿಮಗೆ ತೀರ್ಮಾನ ಇದೆ, ಅದಕ್ಕೊಂದು ಪ್ರೊಸೀಜರ್ ಇದೆ. ಇದ್ರ ಬಗ್ಗೆ ಏನು ಕಾಂಗ್ರೆಸ್ ಮಾತಾಡಲ್ಲ, ಏನೇನೋ ಮಾತಾಡ್ತಾ ಇದ್ದಾರೆ. ಇಲ್ಲಿ ಅವ್ರೇನು ತಿಳ್ಕೊಂಡಿದ್ದಾರೆ, ಅವ್ರು ಏನ್ ಬೇಕಾದ್ರೂ ಮಾತಾಡ್ತಾರೆ, ಜನ ನಂಬ್ತಾರೆ. ಅವ್ರ ಆಕ್ಷನ್ ಮಾಡಿ ತೋರಿಸ್ಲಿ ಅನ್ನ. ಅವ್ರಿಗೆ ನಿಜವಾಗಿ ಕಂಪ್ಲೇಂಟ್ ಇದೆ, ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವ್ ಆಕ್ಷನ್ ಮಾಡ್ತೀವಿ. SIT ಒಂದು ಆಫೀಸರ್, IPS ಆಫೀಸರ್ ಅಪಾಯಿಂಟ್ ಮಾಡಿದ್ದಾರೆ. ಯಾರಾವ್ದು ಆಕ್ಷನ್ ತಗೊಳ್ಬೇಡ ಅಂತ ಯಾರು ಹೇಳಿದವಣ್ಣ? ಯಾರು ಹೇಳಿಲ್ಲ. ಅದು ಅಮಿತ್ ಶಾಜಿ ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ಬಹಳ ಸ್ಪಷ್ಟವಾಗಿ ಹೇಳಿದ್ರು. ನಮ್ಮ ಹೆಣ್ಮಕ್ಳಿಗೂ ಎಲ್ಲ ಒಂದು ಇಂಡಿಯಾದಲ್ಲಿ ಕಳೆದ 10 ವರ್ಷದಲ್ಲಿ ಒಂದು ಅಂಗೀಕಾರ ಇರಬಹುದು, ರೆಸ್ಪೆಕ್ಟ್ ಇರಬಹುದು, ಸೆಕ್ಯೂರಿಟಿ ಇರಬಹುದು, ಸುರಕ್ಷೆ ಇರಬಹುದು. ತಾವು ನೋಡಿ, ಅದು ಬಿಜೆಪಿ ಗವರ್ಮೆಂಟ್ ಮಾತ್ರ, ಪಕ್ಷ ಮಾತ್ರ.